ವಿಶ್ವದೆಲ್ಲೆಡೆ ಡೆಡ್ಲಿ ಮಂಕಿ ಪಾಕ್ಸ್ ಬಗ್ಗೆ ಅಲರ್ಟ್ ಜಾರಿ ಮಾಡಲಾಗಿದೆ. WHO ಈ ಅಲರ್ಟ್ ಜಾರಿ ಮಾಡಿರುವಂಥದ್ದು. ಭಾರತದಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಮಂಗಳೂರು, ಯಾಕಂದರೆ ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿರುವ ಮಂಗಳೂರಿನಲ್ಲೂ ಕೂಡ ಈ ಒಂದು ಮಂಕಿ ಪಾಕ್ಸ್ ಬಗ್ಗೆ ಅಲರ್ಟ್ ಜಾರಿ ಮಾಡಿರುವಂಥ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸರ್ವೆಲೆನ್ಸ್ ಆಫೀಸರ್ ಡಾಕ್ಟರ್ ನವೀನ್ ಚಂದ್ರ ಇದ್ದಾರೆ. ಅವರನ್ನೇ ಮಾತಾಡ್ತೀನಿ. ಸರ್, ಇದು ಮಂಕಿ ಪಾಕ್ಸ್ ಈ ಕರ್ನಾಟಕದಲ್ಲಿ ಆ ಥರದ ಪ್ರಕರಣಗಳು ಪತ್ತೆ ಆಗಿದೆಯಾ ಅಥವಾ ಕರಾವಳಿಯಲ್ಲಿ ಏನಾದರೂ ಪತ್ತೆ ಆಗ್ತಾ ಇದೆಯಾ? ಈಗ ಮಂಕಿ ಪಾಕ್ಸ್ ಭಾರತದಲ್ಲಿ 2 ಪ್ರಕರಣ ಮಾತ್ರ ಈವರೆಗೆ ಪತ್ತೆಯಾಗಿದೆ. ಆದರೆ ಭಾರತದಲ್ಲಿ ಪತ್ತೆಯಾಗುವುದಕ್ಕಿಂತಲೂ ನಮ್ಮಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ಸ್ವಲ್ಪ ಪ್ರಯಾಣಿಕರು ಈ ದೇಶಗಳಲ್ಲಿ, ಅಂದರೆ ಈ ಮಂಕಿ ಪಾಕ್ಸ್ ಪೀಡಿತ ದೇಶಗಳು, ಅಂದರೆ ಹೆಚ್ಚಾಗಿ ಆಫ್ರಿಕನ್ ದೇಶಗಳಿಂದ ಬರುವ ಸಾಧ್ಯತೆ ಇರ್ತದೆ. ಹಾಗೆ ಬಂದಂಥವರಲ್ಲಿ ರೋಗ ಲಕ್ಷಣ ಇದ್ದರೆ ಅವರನ್ನು ಸೂಕ್ತ ರೀತಿಯಲ್ಲಿ ಪ್ರತ್ಯೇಕಿಸಿ ಅವರಿಗೆ ಚಿಕಿತ್ಸೆ ನೀಡುವ ಅಗತ್ಯತೆ ಇರುವುದರಿಂದ ಈ ಅಲರ್ಟನ್ನು ಜಾರಿ ಮಾಡಲಾಗಿದೆ. ಈವರೆಗೆ ನಮ್ಮಲ್ಲಿ ಯಾವುದೇ ಮಂಕಿ ಪಾಕ್ಸ್ ಪ್ರಕರಣಗಳು ಕಂಡುಬಂದಿಲ್ಲ. ಆದರೆ ನಮ್ಮ 2 ಪಾಯಿಂಟ್ ಆಫ್ ಎಂಟ್ರಿ ಇದೆ. ಒಂದು ನಮ್ಮ ಸೀ ಪೋರ್ಟ್, ಇನ್ನೊಂದು ಏರ್ಪೋರ್ಟ್. ಸೊ ಸೀ ಪೋರ್ಟಲ್ಲಿ ಅಲ್ಲಿಯ ವೈದ್ಯಾಧಿಕಾರಿಗಳ ಒಂದು ತಂಡ ಇದೆ, ಎಪಿಡಮಾಲಜಿಸ್ಟ್ಗಳನ್ನು ಒಳಗೊಂಡಂತೆ. ಅವರು ಈ ಬಗ್ಗೆ ಸೂಕ್ತ ನಿಗಾ ವಹಿಸ್ತಾ ಇದ್ದಾರೆ. ಬಂದಂಥ ಬೇರೆ ಆ ದೇಶಗಳಿಂದ ಬಂದಂಥ ಪ್ರಯಾಣಿಕರ ಬಗ್ಗೆ ಮಾಹಿತಿ ಸಂಗ್ರಹಿಸಿ, ಅಥವಾ ಯಾವುದಾದ್ರೂ ಶಿಪ್ ಬಂದರೆ ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸೂಕ್ತ ಕ್ರಮ ಕೈಗೊಂಡು ನಮಗೆ ಆ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡ್ತಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿಯೂ ಇದೇ ರೀತಿಯ APHO ಅನ್ನುವ ಒಂದು ವ್ಯವಸ್ಥೆ ಇರ್ತದೆ. ಅವರ ಮೂಲಕ ಈ ನಿಗಾವಣೆಯನ್ನು ನಡೆಸಲಾಗ್ತದೆ. ಈ ನಿಗಾವಣೆಯ ಮೂಲಕ ಬರುವಂಥ ವ್ಯಕ್ತಿಗಳನ್ನು ಪ್ರತ್ಯೇಕಿಸಿ ಅವರನ್ನು ಒಂದು ವೇಳೆ ಲಕ್ಷಣ ಕಂಡು ಬಂದಲ್ಲಿ ಮಾತ್ರ ಅವರನ್ನು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿಗದಿತ ಕೊಠಡಿಯನ್ನು ಈಗಾಗಲೇ ಗುರುತಿಸಲಾಗಿದೆ. 6 ಬೆಡ್ಡಿದ್ದು, 6 ಹಾಸಿಗೆ ಉಳ್ಳದ್ದು. ಸೊ ಅಲ್ಲಿಗೆ ಅವರನ್ನು ವಿಶೇಷ ಆಂಬ್ಯುಲೆನ್ಸ್ ಮೂಲಕ, ಅಂದರೆ ಬೇರೆ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಕಳಿಸಿಕೊಡಲಾಗ್ತದೆ. ಸರ್, ಈಗ ಯಾವಾಗಿಂದ ಈ ಸರ್ವೆಲೆನ್ಸ್ ಸ್ಟಾರ್ಟ್ ಆಗಿದೆ ಮತ್ತು ಎಷ್ಟು ಜನರನ್ನು ಈಗ ಸರ್ವೆಲೆನ್ಸ್ ಒಳಪಡಿಸಲಾಗಿದೆ? ಈ ಸರ್ವೆಲೆನ್ಸ್ ಶುರುವಾಗಿ ಈಗಾಗಲೇ ಆಗಸ್ಟ್ 14ರಿಂದ ನಿನ್ನೆವರೆಗೂ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಆಗ್ತಾ ಇದೆ. ಪ್ರತಿದಿನ ಬರುವಂಥ ಸುಮಾರು 25,000ದಷ್ಟು ಪ್ಯಾಸೆಂಜರ್ಸು ನಮ್ಮ ವಿಮಾನ ನಿಲ್ದಾಣಕ್ಕೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಯಾಣಿಕರು ಇದ್ದಾರೆ. ಅದರಲ್ಲಿ 2 ಜನರು ಮಾತ್ರ ಸಂಬಂಧಪಟ್ಟಂಥ ದೇಶಗಳಿಂದ ಬಂದವರಾಗಿರ್ತಾರೆ. ಅವರಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣ ಇರುವುದಿಲ್ಲ. ಆದರೂ ಅವರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ನಾವು ಇಟ್ಕೊಂಡಿದ್ದೇವೆ. ಸರ್, ಇಲ್ಲಿವರೆಗೆ ಅಂದರೆ ಯಾವ್ಯಾವ ದೇಶಗಳಿಂದ, ಅಂದರೆ ಆಫ್ರಿಕಾದ ದೇಶಗಳು ಯಾವ್ಯಾವುದು ಅಲ್ಲಿಂದ ಬಂದಿದೆ ಅಂತ? ಈಗ ಬಂದವರು ಸೌತ್ ಆಫ್ರಿಕನ್, ಈಗಾಗಲೇ ಬಂದವರು ಸೌತ್ ಆಫ್ರಿಕನ್ ಕಂಟ್ರಿಯಿಂದ ಬಂದವರಾಗಿರ್ತಾರೆ. ಆದರೆ ಈಗಾಗಲೇ 10-11 ದೇಶಗಳನ್ನು ಸೂಚಿತ ದೇಶಗಳಾಗಿ WHO ಸೂಚಿಸಿದೆ. ಹಾಗೆ ನೋಡಿದರೆ ಅಮೇರಿಕಾ, 2 ಬೇರೆ ಯುರೋಪಿಯನ್ ಕಂಟ್ರೀಸಲ್ಲೂ ಮಂಕಿ ಪಾಕ್ಸ್ ಕಂಡು ಬಂದಿದೆ. ಮಂಕಿ ಪಾಕ್ಸ್ ಅನ್ನೋದು ಸ್ಮಾಲ್ ಪಾಕ್ಸ್ನ ಥರದ ಒಂದು ಕಾಯಿಲೆ. ಈಗಾಗಲೇ ಸ್ಮಾಲ್ ಪಾಕ್ಸನ್ನು ನಿರ್ಮೂಲನೆ ಮಾಡಲಾಗಿದೆ. ನಮ್ಮಲ್ಲಿ ಸ್ಮಾಲ್ ಪಾಕ್ಸ್ ನಿರ್ಮೂಲನೆ ಆದ ನಂತರ ಈಗ ನಮಗೆ ಹೊಸದಾಗಿ ಮಂಕಿ ಪಾಕ್ಸ್ ಅನ್ನುವ ಕಾಯಿಲೆ ಕಂಡು ಬಂದಿದೆ. ಇದು ಕೂಡ ಸ್ಮಾಲ್ ಪಾಕ್ಸ್ನ ರೀತಿಯಲ್ಲೇ ದೊಡ್ಡ ಮಟ್ಟದ ಮೈ ಮೇಲೆ ಗುಳ್ಳೆಗಳು ಬಂದು ಜ್ವರ, ಮೈಕೈ ನೋವು, ತಲೆಯಲ್ಲಿ ಒಂದು ರೀತಿಯ ಸಂಕಟ ಹಾಗೂ ಬಾವುಗಳು, ಅಂದರೆ ಹೆಚ್ಚಾಗಿ ದುಗ್ಧ ಗ್ರಂಥಿಗಳು, ಅಂದರೆ ನಮ್ಮ ಈ ಕರಳೆ ಅಂತ ಹೇಳ್ತೇವೆ, ಎಲ್ಲ ದುಗ್ಧ ಗ್ರಂಥಿಗಳು ಬಾವು ಬರ್ಬೋದು, ಮೈಕೈ ನೋವು ಬರ್ಬೋದು. ಹಾಗೂ ಈಗ ಕಂಡು ಬಂದ ಈ ಒಂದು ಹೊಸ ಅದರ ವೇರಿಯಂಟ್ ಅಂತ ಹೇಳ್ತೇವೆ, ಅಂದರೆ ವೈರಸ್ಸಲ್ಲಿ 2-3 ವಿಧಗಳಿರ್ತವೆ. ಈಗ ಕಂಡು ಬಂದ ತಳಿಯಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಇರುವುದರಿಂದ WHO ಇದನ್ನು ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಧನ್ಯವಾದ. ಇದು ಡಾಕ್ಟರ್ ನವೀನ್ ಚಂದ್ರ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.